ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ದಾವಣಗೆರೆಯಲ್ಲಿ ಪೈಲ್ವಾನ್ ಏನಾದರೂ ಆಗಲಿ, ಕುಸ್ತಿಯನ್ನು ಗೆಲ್ಲಿ ಅಥವಾ ಸೋಲಿ, BJP ಶ್ರೀನಿವಾಸ ದಾಸ ಕರಿಯಪ್ಪ ಏನೇ ತಂತ್ರಗಳನ್ನು ಮಾಡಲಿ, ಬೇಕಾದರೆ ಅವರ ಕೇಂದ್ರೀಯ ನಾಯಕರನ್ನು ಬೇಕಾದರೆ ಪ್ರಚಾರಕ್ಕೆ ಕರ್ಕೊಂಬರಲಿ, ಶಾಮ್ನೂರು ಫ್ಯಾಮಿಲಿಯ ಕುಡಿ ಶಾಮ್ನೂರು ಸಮರ್ಥನೆ ಗೆಲ್ಲೋದು ಅನ್ನೋದಕ್ಕೆ ಇಲ್ಲಿದೆ ಪರ್ಫೆಕ್ಟ್ ಲೆಕ್ಕಾಚಾರ. ಈ ಲೆಕ್ಕಾಚಾರ ಫೇಲ್ ಆಗೋ ಚಾನ್ಸೇ ಇಲ್ಲ. ಅಂಥ ಲೆಕ್ಕಾಚಾರ ಏನಪ್ಪ ಅಂದರೆ, ಈ ಬಿಗ್ ಸ್ಟೋರಿನಲ್ಲಿ ನಾನು ಅಪ್ಡೇಟ್ಸ್ ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮ. ಎಸ್ ವೀಕ್ಷಕರೇ, ದಾವಣಗೆರೆ ದಕ್ಷಿಣಕ್ಕೆ ಬೇಕಿದೆ ಉತ್ತರ. ದಕ್ಷಿಣವನ್ನು ಗೆಲ್ಲೋರು ಯಾರು? ಸಮರ್ಥ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ವರ್ಸಸ್ ಶ್ರೀನಿವಾಸ್ ದಾಸ ಕರಿಯಪ್ಪ BJP ಕ್ಯಾಂಡಿಡೇಟ್. ಸಮರ್ಥ್ ಲಿಂಗಾಯತ ಸಮುದಾಯದ ಅಭ್ಯರ್ಥಿ, ಹಾಗೆ BJP ಕ್ಯಾಂಡಿಡೇಟ್ ಬ್ಯಾಕ್ವರ್ಡ್ ಅಂಬಿಗ ಸಮುದಾಯದ, ಅಂದರೆ ಗಂಗಾ ಮತಸ್ಥರು ಅಂತಾರಲ್ಲ ಅವರ ಸಮುದಾಯದ ಅಭ್ಯರ್ಥಿ. ಲೆಕ್ಕಾಚಾರ ಏನಪ್ಪ, ಇಲ್ಲಿ ಸಮರ್ಥೆ ಗೆಲ್ತಾರೆ ಅಂತ ಯಾಕೆ ಖಂಡಿತವಾಗಿ ಹೇಳ್ಬೋದು, ಯಾಕೆ ಕಂಡೀಷನ್ ಆಗಿ ಹೇಳ್ಬೋದು, ಯಾವ ಅಂಕಿ ಅಂಶದ ಆಧಾರದ ಮೇಲೆ ಹೇಳ್ಬೋದು ಅನ್ನೋದನ್ನು ನೋಡೋದಾದರೆ ವೀಕ್ಷಕರೇ, ದಾವಣಗೆರೆ ದಕ್ಷಿಣ ತುಂಬ ವಿಚಿತ್ರ ಮತ್ತು ಕೌತುಕಕ್ಕೆ ಕಾರಣವಾದಂಥ ಕ್ಷೇತ್ರ. ಇಲ್ಲಿ ಉತ್ತರದಲ್ಲಿದ್ದವರೆಲ್ಲ ಈಗ ದಕ್ಷಿಣಕ್ಕೆ ಬಂದು ಅಲ್ಲಿ ಈಗ ಒಂದೊಂದು ಮನೆಗಳನ್ನು ಕಟ್ಕೊಂಡಿದ್ದಾರೆ. ಉತ್ತರದ ಮತದಾರರು ದಕ್ಷಿಣಕ್ಕೆ ಬಂದಿದ್ದಾರೆ. ಇದೆಲ್ಲ ನೋಡಿದ ಮೇಲೆ, ಪರಿಷ್ಕೃತ ಮತದಾರ ಪಟ್ಟಿಯನ್ನು ನೋಡಿದ ಮೇಲೆ ಫೈನಲ್ ಆಗಿ ಲೆಕ್ಕಾಚಾರ ಏನು ಅನ್ನೋದನ್ನು ಫೋಕಸ್ TV ಬಿಗ್ ಸ್ಟೋರಿಯಲ್ಲಿ ಬಿಚ್ಚಿಡ್ತಾ ಇದೆ. ಏನಪ್ಪ ಈ ಲೆಕ್ಕಾಚಾರ ಅನ್ನೋದನ್ನು ನೋಡೋಕೆ ಹೋದರೆ, ದಾವಣಗೆರೆ ದಕ್ಷಿಣದಲ್ಲಿರುವಂಥ ಮತದಾರರು ಯಾರ್ಯಾರು ಅನ್ನೋದನ್ನು ಮೊದಲು ನೋಡ್ಬಿಡೋಣ. ನಿಮಗೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ. ನಾನು ಹೇಳೋದಕ್ಕಿಂತ ಮೊದಲೇ ನೀವೇ ಲೆಕ್ಕಾಚಾರವನ್ನು ಹೇಳ್ಬಿಡ್ತೀರಾ, ಇಲ್ಲ ಇದು ಹಿಂಗಿಂಗೆ ಆಗುತ್ತೆ ಹಿಂಗಿಂಗೆ ಆಗುತ್ತೆ ಅಂತ. ಅಂಥ ಪರ್ಫೆಕ್ಟ್ ಲೆಕ್ಕಾಚಾರವನ್ನು ನಿಮ್ಮ ಎದುರಿಗೆ ನಾನು ಇಡ್ತಾ ಇದ್ದೀನಿ. ಲಿಂಗಾಯತ ದಕ್ಷಿಣದಲ್ಲಿ ಮುಸ್ಲಿಮರ ಪ್ರಾಬಲ್ಯ. ಇಲ್ಲಿ 65ರಿಂದ 68 ಸಾವಿರ ಮತಗಳು ಮುಸ್ಲಿಮರು ಇದ್ದಾವೆ. 65 ಸಾವಿರ ಅಂತಲೇ ಅಂದ್ಕೊಳ್ಳೋಣ, 65 ಸಾವಿರ ಮತಗಳು ಮುಸ್ಲಿಂ ಮತಗಳಿವೆ. ಹಾಗೆ ಎಲ್ಲ ಲಿಂಗಾಯತರು ಸೇರಿ, ಲಿಂಗಾಯತರು, ವೀರಶೈವ, ನೊಣಬರು, ಸಾಧರು, ಎಲ್ಲ ಲಿಂಗಾಯತರು ಸೇರಿ ಲಿಂಗಾಯತರ ಮತ ಬ್ಯಾಂಕ್ ಇರೋದು 34 ಸಾವಿರ. 34 ಸಾವಿರ ಮತದಾರರು ಎಲ್ಲ ಲಿಂಗಾಯತರು ಸೇರಿ ಇದ್ದಾರೆ ದಾವಣಗೆರೆ ದಕ್ಷಿಣದಲ್ಲಿ. ನೆಕ್ಸ್ಟ್ ದಲಿತರು 32 ಸಾವಿರ ಮತದಾರರಿದ್ದಾರೆ. ದಲಿತರಲ್ಲಿ ಎಡಗೈ, ಬಲಗೈ, ಬೋವಿ ಎಲ್ಲ ದಲಿತರು ಸೇರಿ ಇರುವಂಥ ಮತಗಳು 32 ಸಾವಿರ. ಸರಿಸಮಾನವಾಗಿ ಲಿಂಗಾಯತರು ಎಷ್ಟಿದ್ದಾರೆ, ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿ ದಲಿತರು ದಾವಣಗೆರೆಯಲ್ಲಿದ್ದಾರೆ. ನೆಕ್ಸ್ಟ್ ಕುರುಬ ಮತದಾರರು ಇಲ್ಲಿ 24 ಸಾವಿರ ಇದ್ದಾರೆ ಅಂದರೆ ನೀವು ನಂಬಲೇಬೇಕು. 24 ಸಾವಿರ ಕುರುಬ ಮತದಾರರು ದಾವಣಗೆರೆ ದಕ್ಷಿಣದಲ್ಲಿದ್ದಾರೆ. ನೆಕ್ಸ್ಟ್ ST ವಾಲ್ಮೀಕಿ ಸಮುದಾಯದ 22 ಸಾವಿರ ಮತದಾರರಿದ್ದಾರೆ ದಾವಣಗೆರೆಯಲ್ಲಿ. ST ಸಮುದಾಯದ 22 ಸಾವಿರ ಮತದಾರರು ದಾವಣಗೆರೆ ದಕ್ಷಿಣದಲ್ಲಿದ್ದಾರೆ. ವಾಲ್ಮೀಕಿ ಸಮುದಾಯ, ನಾಯಕ ಸಮುದಾಯ, ಬೇಡ ಸಮುದಾಯ ಅಂತ ಏನು ಹೇಳ್ತೀವಿ, ಅವರು ST 22 ಸಾವಿರ ಮತದಾರರು ಇದ್ದಾರೆ. ಇನ್ನುಳಿದ ಎಲ್ಲ ಬ್ಯಾಕ್ವರ್ಡ್ನವರು ಸೇರಿಬಿಟ್ಟು ಮರಾಠರಾಗಿರ್ಬೋದು, ಗಂಗಾ ಮತಸ್ಥರಾಗಿರ್ಬೋದು, ಬೇರೆ ಬೇರೆ ಉಪ್ಪಾರ ಆಗಿರ್ಬೋದು, ಬೇರೆ ಬೇರೆ ಸಮುದಾಯದವರು, ಗೋಲ್ಡ್ ಸ್ಮಿತ್, ಇವರೆಲ್ಲ ಸೇರಿ ಇರುವಂಥದ್ದು 24 ಸಾವಿರ ಮತಗಳು. ಒಟ್ಟು 2,10,000 ಮತದಾರರು ದಾವಣಗೆರೆ ದಕ್ಷಿಣದಲ್ಲಿ. 1,70,000ದಷ್ಟು 75%ನಷ್ಟು ಮತದಾನ ಆದರೂ ಕೂಡ, ಯಾಕಂದರೆ ಉಪಚುನಾವಣೆ ಅಂದರೆ ಮತದಾನ ಹೆಚ್ಚಾಗಿ ಆಗಿರುತ್ತೆ, 75%ನಷ್ಟು ಮತದಾನ ನಡೆದರೂ ಕೂಡ 1,70,000 ವೋಟಿಂಗ್ ಆದರೂ ಕೂಡ ಹೆಚ್ಚು ಕಮ್ಮಿ 1 ಲಕ್ಷಕ್ಕಿಂತ ಹೆಚ್ಚು ಓಟು ಸಮರ್ಥ್ಗೆ ಬೀಳುವಂಥ ಎಲ್ಲ ಸಾಧ್ಯತೆಗಳು ಈ ಜಾತಿ ಲೆಕ್ಕಾಚಾರವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಈ ಚುನಾವಣೆ ಅಭಿವೃದ್ಧಿ ವಿಚಾರವಾಗಿ ನಡೀತಾ ಇರುವಂಥ ಚುನಾವಣೆ ಅಲ್ಲ. ಯಾಕಂದರೆ ದಾವಣಗೆರೆ ದಕ್ಷಿಣದಲ್ಲಿ ಶಾಮ್ನೂರು ಶಿವಶಂಕರಪ್ಪನವರು ಕಳೆದ 30 ವರ್ಷಗಳಿಂದ ಶಾಸಕರಾಗಿಯೂ ಕೂಡ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಅಂತ ನೋಡಿದರೆ ಅವು ಅಷ್ಟಕ್ಕಷ್ಟೇ ಅನ್ನುವಂಥ ಮಾತುಗಳಿದ್ದಾವೆ, ವಾತಾವರಣ ಇದೆ. ಈಗ ಲಭ್ಯವಿರುವ ಜಾತಿ ಲೆಕ್ಕಾಚಾರದ ಪ್ರಕಾರ ಇಷ್ಟೆಲ್ಲ ಜಾತಿಯ ಮತದಾರರು ಎಷ್ಟೆಷ್ಟು ಮತದಾರರಿದ್ದಾರೆ ಅಂತ ನೀವು ಲೀಸ್ಟ್ ನೋಡಿದ್ರಿ. ಈ ಮತದಾರರು ಯಾರ ಕಡೆ ಓಟ್ ಹಾಕ್ಬೋದು ಅನ್ನೋದನ್ನು ನೀವು ಊಹೆ ಮಾಡಿ, ನಿಮಗೆ ಗೊತ್ತಾಗುತ್ತೆ ಈ ಕ್ಷೇತ್ರದ ರಿಸಲ್ಟ್. ಹಾಗಾಗಿಯೇ ಕಾಂಗ್ರೆಸ್ ಅಳೆದು ತೂಗಿ ಸಮರ್ಥನ ಇಳಿಸಿದೆಯಾ ಅಲ್ಲಿ, ಕ್ಯಾಂಡಿಡೇಟ್ ಇಲ್ಲೇನು ಮ್ಯಾಟ್ರ್ ಆಗಲ್ಲ, ಫ್ಯಾಮಿಲಿ ಬೇಕು ಅಂತ ಹೇಳಿ ಏನಾದರೂ ಆ ಥರದ ಪ್ಲ್ಯಾನ್ ಏನಾದರೂ ಮಾಡಿದೆಯಾ? BJP ಎಷ್ಟು ಸಂಘಟಿತವಾಗಿ ಸಮರ್ಥನ ಸೋಲಿಸಲಿಕ್ಕೆ ಇಲ್ಲಿ ಕೆಲಸ ಮಾಡುತ್ತೆ. ಕಾಂಗ್ರೆಸ್ನ ಸಚಿವ ಸಂಪುಟದ ಅರ್ಧದಷ್ಟು ಸಚಿವರು ದಾವಣಗೆರೆಯಲ್ಲಿ ಬೀಡುಬಿಟ್ಟಿದ್ದಾರೆ. ಪ್ರತಿ ಗ್ರಾಮ ಪಂಚಾಯತ್ಗೆ ಒಬ್ಬೊಬ್ಬರು ಶಾಸಕರಿದ್ದಾರೆ.
ಈ ಎಲ್ಲ ಉಸ್ತುವಾರಿಯ ನಡುವೆ ಸಮರ್ಥನನ್ನು ಸೋಲಿಸಿದ್ರೆ ವಿಜಯೇಂದ್ರಗೆ ಕೊಂಬು ಬಂದಂಗೆ. ಹಾಗಾದರೆ ರಿಸಲ್ಟ್ ಏನಾಗುತ್ತೆ ಕಾದು ನೋಡೋಣ. ಇದಾಗಿತ್ತು ಬಿಗ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.